ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ದೇವರ ದಯದಿಂದ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮಯ ಬೆಳಗ್ಗೆ 6:30 ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ಪೂಜೆ ಎಲ್ಲ ಆದಮೇಲೆ ಇವಾಗ ಕಿಚನ್ಗೆ ಬಂದಿದ್ದೀನಿ. ತುಂಬ ದಿನಗಳಿಂದ ಅನ್ಕೋತಿದ್ದೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ, ಬಟ್ ಆಗಿರಲಿಲ್ಲ. ಅದಕ್ಕೆ ಇವಾಗ ಹೇಗೂ ಮಗಳಿಗೆ ಸ್ಕೂಲ್ಗೆ ರಜೆ ಬೇರೆ ಸಿಕ್ಕಿದೆ, ಇವತ್ತಿಂದ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಲಾಸ್ಟ್ ಇಯರ್ ವೆಯ್ಟ್ ಲಾಸ್ಗೆ ಟ್ರೈ ಮಾಡಿದ್ದೆ. ಆವಾಗ 3 to 4 kg ಕಮ್ಮಿ ಆಗಿತ್ತು ನಂದು ಒಂದು ತಿಂಗಳಲ್ಲಿ. ಬಟ್ ಅದಾದಮೇಲೆ ಆಲ್ ಆಫ್ ಸಡನ್ ನನಗೆ ತುಂಬ ಟಯರ್ಡ್ನೆಸ್ ಅಂತ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಹಸ್ಬೆಂಡ್ ಬೇಡ, ಇದು ಸ್ಟಾಪ್ ಮಾಡು, ಇಲ್ಲಾಂದರೆ ಇನ್ನೊಂದು ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಅಂದರು. ಬಟ್ ನನಗಂತೂ ಕನ್ಫರ್ಮ್ ಆಗಿತ್ತು ಇದು ಡಯೆಟಿಂದ ಅಂತೂ ನಂದು ಟಯರ್ಡ್ನೆಸ್ ಇರೋದಲ್ಲ ಅಂತ. ಸೊ ಅದಕ್ಕೆ ಫುಲ್ ಬಾಡಿ ಚೆಕಪ್ ಒಂದು ಸಲ ಮಾಡ್ಕೊಳ್ಳೋಣ ಅಂತ ತುಂಬ ಟೈಮಿಂದ ಅನ್ಕೋತಿದ್ದೆ. ಬಿಕಾಸ್ ನಂದು ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ ಗೇನ್ ಆಗ್ತಾಯಿತ್ತು. ಏನೇ ಟ್ರೈ ಮಾಡಿದ್ರು ಕಮ್ಮಿ ಆಗೋ ಬದಲು ವೆಯ್ಟ್ ಜಾಸ್ತಿ ಆಗ್ತಾಯಿತ್ತು. ಇನ್ ಕೇಸ್ ಏನಾದರೂ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಅಂತ ನಾನು ಟ್ರೈ ಮಾಡಿದ್ರು ತುಂಬ ಟಯರ್ಡ್ ಆಗ್ತಾಯಿದ್ದೆ, ತುಂಬ ವೀಕ್ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ದೂರ ನಡೆದ್ರೂ ನಂಗೆ ತುಂಬ ಟಯರ್ಡ್ ಅಂತ ಅನ್ಸೋದು, ಸ್ಟೆಪ್ಸ್ ಹತ್ತಿದ್ರು ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಸೊ ಏನೋ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಓಕೆ ಅಂತ ಹೇಳಿಬಿಟ್ಟು ಫುಲ್ ಬಾಡಿ ಚೆಕಪ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಜಾನ್ವರಿಯಲ್ಲಿ ಫುಲ್ ಬಾಡಿ ಚೆಕಪ್ ಮಾಡಿಸ್ದೆ. ರಿಪೋರ್ಟ್ ನೋಡಿಬಿಟ್ಟು ಡಾಕ್ಟ್ರು ಎಲ್ಲ ಸರಿಯಾಗೇ ಇದೆ ಅಮ್ಮ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಬಟ್ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ನನಗೆ ತುಂಬ ಸುಸ್ತಿದೆ, ಅಲ್ಲದೆ ನಂದು ವೆಯ್ಟ್ ಲಾಸ್ ಆಗ್ತಾಯಿಲ್ಲ, ವೆಯ್ಟ್ ಗೇನ್ ಆಗ್ತಾ ಇದೆ. ಈವನ್ ಒಂದು ಸ್ವಲ್ಪ ಎಕ್ಸಸೈಸು ವರ್ಕೌಟ್ ಏನೇ ಮಾಡಿದ್ರು ಕಮ್ಮಿ ಆಗೋ ಬದಲು ಜಾಸ್ತಿ ಅಂತ ತೋರಿಸುತ್ತೆ. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳಿದೆ. ಸೊ ಅದಕ್ಕೆ ಅವರು ಆ ಥರ ಇತ್ತು ಅಂದರೆ ತುಂಬ ಟಯರ್ಡ್ನೆಸ್ ಇದೆ ಅಲ್ವಾ, ಸೊ ಅದಕ್ಕೆ ಒಂದು ಸಲ ವೈಟಮಿನ್ ಡಿಫಿಷಿಯನ್ಸಿ ಒಂದು ಟೆಸ್ಟ್ ಒಂದು ಮಾಡಿಸ್ಬಿಡಿ ಅಂತ ಹೇಳಿದ್ರು. ಬಿಕಾಸ್ ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ತುಂಬ ಜನರಿಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಒಂದ್ಸಲ ಮಾಡಿಸಿ ಅಂದರು. ಸರಿ ಅಂತ ವೈಟಮಿನ್ ಡಿಫಿಷಿಯನ್ಸಿ ಟೆಸ್ಟ್ ಮಾಡಿಸ್ತು. ಸೊ ಅದರಲ್ಲಿ ವೈಟಮಿನ್ ಡಿ ನಂದು ಡಿಫಿಷಿಯನ್ಸಿ ಅಂತ ಬಂತು. ವೈಟಮಿನ್ B12 ನಾರ್ಮಲ್ ಇತ್ತು, ವೈಟಮಿನ್ ಡಿ ಡಿಫಿಷಿಯನ್ಸಿ ಇತ್ತು. ಸೊ ಅದಕ್ಕೋಸ್ಕರ ಈ ಥರ ಟಯರ್ಡ್ನೆಸ್ ಎಲ್ಲ ಇರೋದು ಅಂತ ಡಾಕ್ಟ್ರು ಹೇಳಿದ್ರು. ಅಲ್ಲದೆ ವೈಟಮಿನ್ ಡಿ ಟ್ಯಾಬ್ಲೆಟ್ ಕೂಡ ಬರ್ಕೊಟ್ರು. ಸೊ ಆವಾಗಿಂದ ನಾನಿದು ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಒನ್ಸ್ ಇನ್ ಅ ವೀಕು. ಟ್ಯಾಬ್ಲೆಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಂದು ಟಯರ್ಡ್ನೆಸ್ ಎಲ್ಲ ಕಮ್ಮಿ ಆಗ್ತಾ ಬಂತು. ಅದಕ್ಕೆ ಇವಾಗ ತಿರ್ಗಾ ನಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ಜನರಿಗೆ ಈ ಥರ ಸಮಸ್ಯೆ ಇರ್ಬೋದು, ಯಾವಾಗಲೂ ಸುಸ್ತು ಅಂತ ಆಗ್ತಾ ಇರುತ್ತೆ, ಇಲ್ಲಾಂದರೆ ವೆಯ್ಟ್ ಲಾಸ್ಗೆ ನೀವು ತುಂಬ ಟ್ರೈ ಮಾಡಿದ್ರು ಕಮ್ಮಿ ಆಗೋ ಬದಲು ಜಾಸ್ತಿ ಆಗ್ತಾ ಇರುತ್ತೆ. ಇದು ಮೇಯ್ನ್ ಏನಂದರೆ ನಿಮ್ಮದು ವೈಟಮಿನ್ ಡಿ ಅಥವಾ B12 ಡಿಫಿಷಿಯನ್ಸಿ ಇತ್ತು ಅಂದರೆ ನಾವೇನೇ ತಿಂದ್ರೂ ನಮ್ಮ ಬಾಡಿ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಲ್ಲ, ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಆದ್ದರಿಂದ ನಿಮ್ಮದು ವೆಯ್ಟ್ ಲಾಸ್ ಆಗೋ ಬದಲು ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ನಾನು ಇದನ್ನು ಆನ್ಲೈನ್ ಅಂದರೆ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದೆ, ವೈಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೆ ವೆಯ್ಟ್ ಗೇನ್ ಆಗುತ್ತಾ ಅಂತ. ಸೊ ಅದರಲ್ಲೂ ನನಗೆ ಬಂತು ಒಂದು ರಿಸರ್ಚ್ ಪ್ರಕಾರ ವೈಟಮಿನ್ ಡಿ ಡಿಫಿಷಿಯನ್ಸಿ ಯಾರಲ್ಲಿದೆಯೋ ಸೊ ಅವ್ರಿಗೆ ವೆಯ್ಟ್ ಲಾಸ್ ಆಗೋದು ತುಂಬ ಸ್ಲೋ ಆಗಿರುತ್ತೆ. ಅವರು ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ವೆಯ್ಟ್ ಕಮ್ಮಿ ಆಗಲ್ಲ ಅಂತಿತ್ತು. ಸೊ ನಿಮ್ಗೆ ಯಾರಿಗಾದರೂ ಇದೇ ಥರ ಸಮಸ್ಯೆ ಇದ್ದರೆ ನಿಮ್ಮದು ಒಂದ್ಸಲ ವೈಟಮಿನ್ ಡಿಫಿಷಿಯನ್ಸಿ ಟೆಸ್ಟನ್ನು ಮಾಡಿಸಿ. ಅಂದರೆ ನಿಮ್ಮದು PCOD ಆಗಲಿ, PCOS, ಥೈರಾಯ್ಡು ಈ ಥರ ಯಾವ ಪ್ರಾಬ್ಲಮ್ ಕೂಡ ಇಲ್ಲದೇ ಇದ್ದು ಆದ್ರೂ ವೆಯ್ಟ್ ಗೇನ್ ಆಗ್ತಾ ಇದೆ ಅಂದಾಗ ವೈಟಮಿನ್ ಡಿಫಿಷಿಯನ್ಸಿ ಟೆಸ್ಟನ್ನು ಮಾಡಿಸಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ವೆಯ್ಟ್ ಲಾಸ್ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀರನ್ನು ಕರೆಕ್ಟಾಗಿ ಕುಡಿಬೇಕು. ಅಂದರೆ ನಮ್ಮ ವೆಯ್ಟಿಗೆ ತಕ್ಕಾಗೆ ನಾವು ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ನೀರೂ ಅಷ್ಟೇ ನಮ್ಮ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಟೇಬಲಲ್ಲೇ ಒಂದು ದೊಡ್ಡ ಜಗ್ಗಲ್ಲಿ ಫುಲ್ಲು ನೀರು ಹಾಕ್ಬಿಟ್ಟು ಇಟ್ಟಿರ್ತೀನಿ. ಹಾಗೆಯೇ ಒಂದು ಅರ್ಧ ಲೀಟ್ರದ್ದು ಗ್ಲಾಸ್ ತೊಗೊಂಡಿದ್ದೀನಿ. ಪ್ರತಿ ಸಲನೂ ಇದರಲ್ಲಿ ಒಂದೊಂದು ಗ್ಲಾಸಷ್ಟು ನೀರು ಕುಡಿತಾ ಇರ್ತೀನಿ. ಸೊ ಆವಾಗ ನನಗೆ ಲೆಕ್ಕ ಹಿಡಿಯೋಕ್ಕೂ ಈಸಿ ಆಗುತ್ತೆ. ಅಂದರೆ ಒಂದು ಗ್ಲಾಸ್ ಅಂದರೆ ಅರ್ಧ ಲೀಟ್ರಷ್ಟು ನೀರು ಹಿಡಿಯುತ್ತೆ. ಸೊ ಅದರ ಪ್ರಕಾರವಾಗಿ ನಾನು ನೀರನ್ನು ಲೆಕ್ಕ ಮಾಡ್ಕೊಂಡು ಕುಡಿತೀನಿ. ಸೊ ನಂದು ವೆಯ್ಟ್ ಲಾಸ್ ಟಾರ್ಗೆಟ್ ಇರೋದು 5 kg ಅಂತ. ಬಿಕಾಸ್ ಸದ್ಯಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋದು. ಇಲ್ಲ ಅಂದರೆ ಅಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ ಏನು ಇಷ್ಟು ದಪ್ಪ ಆಗಿದೆಯಾ ಹಾಗೆ ಹೀಗೆ ಅಂತ. ಸೊ ಅವ್ರಿಗೆಲ್ಲ ಆನ್ಸರ್ ಕೊಟ್ಕೊಂಡು ಕೂತ್ಕೊಳ್ಳೋ ಬದಲು ನಾವೇ ಒಂದು ಸ್ವಲ್ಪ ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಬೆಟರ್ ಅಲ್ವಾ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು ಕಡೆ ನನ್ನ ಮಗಳು ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಬಿಕಾಸ್ ಅದೇ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ, ಸೊ ಅದರಲ್ಲಿ ಅವಳದು ಕೆಲವೊಂದು ಹಾಡೆಲ್ಲ ಹಾಡೋದಿದೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾಳೆ. ಅವಳದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿದೆ, ನಂದು ಇನ್ನು ಮಾಡಬೇಕು. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವರು ಇದನ್ನು ಓವರ್ನೈಟ್ ಸೋಕ್ ಮಾಡಿಬಿಟ್ಟು ತಿಂತಾರೆ ಓಟ್ಸು, ಬಟ್ ನನಗದು ಇಷ್ಟ ಆಗಲ್ಲ ಅಷ್ಟು. ಸೊ ಅದಕ್ಕೆ ನಾನು ಬೇಯಿಸ್ಬಿಟ್ಟು ತಿನ್ನೋಣ ಅಂತೇಳ್ಬಿಟ್ಟು ಬೇಯಿಸ್ಬಿಟ್ಟೆ ಜಾಸ್ತಿ ತಿನ್ನೋದು ನಾನು. ಸೊ ಇವಾಗ ಒಂದು ಬೌಲ್ಗೆ ಒಂದು ಸ್ವಲ್ಪ ಓಟ್ಸ್ ಹಾಕ್ಬಿಟ್ಟು ಅದಕ್ಕೆ ನೀರು ಜಾಸ್ತಿ ಹಾಕ್ತೀನಿ, ಹಾಲು ಒಂದು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಇವಾಗ ಹಾಕೋತಾ ಇದ್ದೀನಿ. ಸೊ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಈ ನೆನೆಸಿಟ್ಟಿರೋ ಡ್ರೈ ಫ್ರೂಟ್ಸ್ ಇರುತ್ತಲ್ವ, ಸೊ ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ದ್ರಾಕ್ಷಿ,
ಬಾದಾಮಿ ಹಾಗೆಯೇ ವಾಲ್ನಟ್ಟನ್ನು ಒಂದು ಸ್ವಲ್ಪ ತೊಗೋತಾ ಇದ್ದೀನಿ. ನಾನು ತಿಂಡಿ ತೊಗೊಂಡು ಹೋಗೋದನ್ನು ನೋಡಿಬಿಟ್ಟು ನನ್ನ ಮಗಳು ಏನಮ್ಮ ಸ್ಪೆಷಲ್ ಮಾಡಿದೀಯಾ ಅಂತ ಕೇಳ್ತಾ ಇದ್ಲು. ಬಿಕಾಸ್ ಅವಳು ಹೇಗೆ ಅಂದರೆ ಮನೇಲಿದ್ದರೆ ಏನಾದರೂ ಒಂದು ಕೇಳ್ತಾ ಇರ್ತಾಳೆ, ಹಸುವಾಗುತ್ತೆ ಅಂತ. ಅದೇ ಊಟ ಮಾಡು ಅಂದರೆ ಊಟ ಬೇಡ, ಏನಾದರೂ ಸ್ನ್ಯಾಕ್ಸ್ ಬೇಕು. ಸೊ ಅದು ಹಸುವಾಗೋದಲ್ಲ, ಏನು ಕೆಲವೊಂದು ಸಲ ನಮಗೂ ಅನಿಸುತ್ತಲ್ವ ಏನಾದರೂ ತಿನ್ನಬೇಕು ಅಂತ. ಸೊ ಆ ಥರ ಅವಳಿಗೆ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಸದ್ಯಕ್ಕೆ ಒಂದು ಸ್ವಲ್ಪ ಹೋಮ್ ಮೇಡ್ ಸ್ನ್ಯಾಕ್ಸ್ ಎಲ್ಲ ಮಾಡಬೇಕು ಅಂತಿದ್ದೀನಿ. ಅದ್ರ ವಿಡಿಯೋನೂ ನಾನು ಅಪ್ಲೋಡ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ಅಡುಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನದ ಊಟಕ್ಕೆ ರೈಸ್ ಮತ್ತು ಇದು ಪಾಲಕ್ ದಾಲ್ ಮಾಡೋಣ ಅಂತಿದ್ದೀನಿ. ನಮ್ಮ ಮನೇಲಿ ಪಾಲಕ್ ದಾಲ್ ಎಲ್ರಿಗೂ ಇಷ್ಟ ಆಗುತ್ತೆ. ಅಲ್ಲದೆ ನಾನು ವಾರದಲ್ಲಿ 1-2 ಸಲ ಆದರೂ ಪಾಲಕ್ ದಾಲ್ ಮಾಡ್ತೀನಿ. ಬಿಕಾಸ್ ಇದು ಹೆಲ್ತ್ಗೂ ತುಂಬ ಒಳ್ಳೆಯದು ಪಾಲಕ್ಕು, ಮಕ್ಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ. ಅಲ್ಲದೆ ಇದು ವೆಯ್ಟ್ ಲಾಸಲ್ಲೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ವೆಯ್ಟ್ ಲಾಸ್ ಅಂತ ಅಂದಾಗ ನಾವು ಸೊಪ್ಪು ತರಕಾರಿನ ಜಾಸ್ತಿ ತೊಗೋಬೇಕು. ಇದರಿಂದ ವೆಯ್ಟ್ ಏನು ಗೇನ್ ಆಗಲ್ಲ. ಅಲ್ಲದೆ ನಮಗೆ ಯಾವಾಗಲೂ ಫಿಲ್ಲಿಂಗ್ ಅಂತ ಅನಿಸುತ್ತೆ, ಅಂದರೆ ಹೊಟ್ಟೆ ಯಾವಾಗಲೂ ತುಂಬಿದ ಥರನೇ ಇರುತ್ತೆ, ನಮಗೆ ಹಸುವಾಗಲ್ಲ. ಸೊ ಪಾಲಕ್ ದಾಲ್ ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ. ಇದಕ್ಕೆ ಮೀನ್ ಅಂದರೆ ಒಂದು ಸ್ವಲ್ಪ ತೊಗರಿಬೇಳೆ ತೊಗೋತೀನಿ. ಸೊ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪಾಲಕ್ಕು ಇದನ್ನು ಇಷ್ಟು ಕಟ್ ಮಾಡಿಬಿಟ್ಟು ಹಾಕ್ಕೋತೀನಿ. ಒಂದು ಸ್ವಲ್ಪ ಶುಂಠಿ ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ತೀನಿ ಅದಕ್ಕೆ. ನಂತರ ಅದಕ್ಕೆ ಉಪ್ಪು, ಎಣ್ಣೆ ಹಾಗೆಯೇ ಅರಿಶಿನ, ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರನ್ನು ಹಾಕ್ತೀನಿ. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋತೀನಿ. ಕೊನೆಗೆ ಒಗ್ಗರಣೆ ಹಾಕಿದ್ರೆ ನಮ್ಮದು ಪಾಲಕ್ ದಾಲ್ ರೆಡಿ ಆಗುತ್ತೆ. ಇದು ಬೇಗನೂ ಆಗುತ್ತೆ, ತುಂಬ ಈಸಿಯಾಗೂ ಮಾಡ್ಕೋಬೋದು. ಅಲ್ಲದೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಕ್ಯಾಬೇಜ್ ಪಲ್ಯನ ಮಾಡ್ಕೋತಾ ಇದ್ದೀನಿ. ಸೊ ಕ್ಯಾಬೇಜು ಅಷ್ಟೇ ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಅಲ್ಲದೆ ಪಲ್ಯ ಮಾಡೋವಾಗಲೂ ಜಾಸ್ತಿ ಎಣ್ಣೆ ಮತ್ತು ಮಸಾಲೆ ಹಾಕ್ಬಿಟ್ಟು ಮಾಡಬಾರ್ದು. ಸಿಂಪಲ್ಲಾಗಿ ಪಲ್ಯ ಮಾಡ್ಕೊಳ್ಳಿ. ಇದೂ ಅಷ್ಟೇ ವೆಯ್ಟ್ ಲಾಸಲ್ಲಿ ತುಂಬ ನಿಮಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ವೆಜಿಟೇಬಲ್ ಸಲಾಡ್ ಮಾಡ್ಕೋತಾ ಇದ್ದೀನಿ. ಸೊ ಸಿಂಪಲ್ ಸಲಾಡು. ಇದಕ್ಕೆ ಟೊಮೆಟೊ, ಈರುಳ್ಳಿ ಹಾಗೆಯೇ ಸೌತೆಕಾಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಬೋದು, ಬಟ್ ನಾನು ಅದನ್ನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಇಲ್ಲಿ 1 ಸೌತೆಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ ಹಾಗೆಯೇ 1 ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ನಾನಿಲ್ಲಿ ಪಿಂಕ್ ಸಾಲ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆಯೇ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ವೆಜಿಟೇಬಲ್ ಸಲಾಡ್ ರೆಡಿ ಆಗುತ್ತೆ. ಸೊ ಇದೂ ಅಷ್ಟೇ ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಅಲ್ಲದೆ ನಾವು ಪೆಪ್ಪರ್ ಹಾಕಿರೋದ್ರಿಂದ ಪೆಪ್ಪರ್ ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ. ಸೊ ಅದರಿಂದ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಆದಷ್ಟು ಕಮ್ಮಿ ಹಾಕಿ. ಹಾಗೆಯೇ ನಿಂಬೆ ರಸನೂ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಒಂದು ಸ್ವಲ್ಪ ಫ್ರೀ ಟೈಮು. ಸೊ ಅದಕ್ಕೆ ಮಗಳ ಜೊತೆ ಒಂದು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಏನೆಲ್ಲ ಅವಳು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಬೇಕು ಅಥವಾ ರಜೆಯಲ್ಲಿ ಹೇಗೆಲ್ಲ ಅವಳು ಟೈಮ್ ಸ್ಪೆಂಡ್ ಮಾಡಬೇಕು ಅದರದ್ದೆಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ರಜೆ ಅಂತ ಹಾಗೇ ಬಿಟ್ಬಿಟ್ರೆ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗುವಾಗ ಎಲ್ಲನೂ ಮರ್ತೋಗ್ಬಿಟ್ಟಿರ್ತಾಳೆ. ಸೊ ಅದರಿಂದ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇರೋಣ ಸ್ಕೂಲ್ ರಿಲೇಟೆಡು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನನ್ನ ನೀರು ಕೂಡ ನಾನು ಕುಡಿತಾ ಇದ್ದೀನಿ. ಪ್ರತಿ ಸಲನೂ ಪ್ರತಿ 1 ಗಂಟೆಗೆ ಒಂದ್ಸಲ ನಾನು ಅರ್ಧ ಲೀಟ್ರಷ್ಟು ನೀರು ಕುಡಿತಾ ಇರ್ತೀನಿ. ಸೊ ನೀರೆಲ್ಲ ಕುಡಿದು ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನೊಂದು ದೊಡ್ಡ ಆರೆಂಜನ್ನು ತಿಂತಾ ಇದ್ದೀನಿ. ಸೊ ನಾವೇನಂದರೆ ವೆಯ್ಟ್ ಲಾಸ್ ಅಂದ ತಕ್ಷಣ ನಾನು ಉಪವಾಸ ಇರೋದು ಅಂತಲ್ಲ, ನಾವೇನಾದರೂ ಒಂದು ಸ್ವಲ್ಪ ತಿಂತಾ ಇರಬೇಕು, ಇಲ್ಲಾಂದರೆ ವೀಕ್ನೆಸ್ ಆಗಿಬಿಡುತ್ತೆ. ಸೊ ಏನೇ ಇರಲಿ ತಿಂತಾ ಇರಿ, ಬಟ್ ಕಮ್ಮಿ ತಿನ್ನಿ, ಪ್ಲಸ್ ಹೆಲ್ದಿ ಫುಡ್ಡನ್ನು ತಿನ್ನಿ. ಇದಿಷ್ಟು ಮಾಡಿದ್ರೆ ನಿಮ್ಮದು ಆಟೋಮೆಟಿಕ್ ವೆಯ್ಟ್ ಲಾಸ್ ಆಗುತ್ತೆ. ಜೊತೆಗೆ ಅಫ್ಕೋರ್ಸ್ ಎಕ್ಸಸೈಸು, ವಾಕಿಂಗ್ ಬೇಕೇ ಬೇಕು. ಆಮೇಲೆ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 12ಇಂದ 1:30 ತನಕ ನಾನು ಲಂಚ್ ಟೈಮ್ ಅಂತ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನನ್ನ ಮಗಳಿಗೆ ಊಟ ಹಾಕ್ಬಿಟ್ಟು ಕೊಟ್ಬಿಟ್ಟು ನಂತರ ಇವಾಗ ನಾನು ಊಟ ಹಾಕೋತಾ ಇದ್ದೀನಿ. ನೀವು ನೋಡ್ಬೋದು ನಾನು ರೈಸ್ ಕ್ವಾಂಟಿಟಿ ಎಷ್ಟು ಕಮ್ಮಿ ತೊಗೊಂಡಿದ್ದೀನಿ ಅಂತ. ರೈಸೂ ಅಷ್ಟೇ ನಾನಿಲ್ಲಿ ವೈಟ್ ರೈಸನ್ನು ತೊಗೋತಾ ಇಲ್ಲ, ಈ ಬಾಯ್ಲ್ಡ್ ರೈಸ್ ಅಂತ ಸಿಗುತ್ತೆ ನೋಡಿ ಅದನ್ನು ತೊಗೋತಾ ಇದ್ದೀನಿ. ಯಾಕಂದರೆ ವೈಟ್ ರೈಸಲ್ಲಿ ಕೆಲವರಿಗೆ ವೆಯ್ಟ್ ಗೇನ್ ಆಗುತ್ತೆ. ಎಸ್ಪೆಷಲಿ ನನಗೆ ತುಂಬ ಸಲ ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ನಾನು ಯಾವಾಗ ವೆಯ್ಟ್ ಲಾಸ್ ಅಂದರೆ ವೈಟ್ ರೈಸ್ ತಿಂತೀನೋ ಆವಾಗ ನನ್ನ ವೆಯ್ಟ್ ಗೇನ್ ಆಗಿದೆ. ಸೊ ಅದರಿಂದ ನಾನು ವೈಟ್ ರೈಸ್ ಬೇಡ ಅಂತ ಹೇಳಿಬಿಟ್ಟು ಬಾಯ್ಲ್ಡ್ ರೈಸನ್ನು ತೊಗೊಂಡಿದ್ದೀನಿ. ಹಾಗೆಯೇ ಸಲಾಡ್, ವೆಜಿಟೇಬಲ್ ಸಲಾಡ್, ಇದು ಎಷ್ಟು ಬೇಕಾದರೂ ನೀವು ತೊಗೋಬೋದು. ನಾನೊಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಇದು ಕ್ಯಾಬೇಜ್ ಪಲ್ಯ ಕೂಡ ಹಾಕೋತಾ ಇದ್ದೀನಿ. ಸೊ ಸೊಪ್ಪು ತರಕಾರಿ ನೀವು ಜಾಸ್ತಿ ತಿನ್ಬೋದು, ಇದರಿಂದ ಏನು ವೆಯ್ಟ್ ಗೇನ್ ಆಗಲ್ಲ. ಬಟ್ ರೈಸ್ ಕ್ವಾಂಟಿಟಿನ ಆದಷ್ಟು ಕಮ್ಮಿ ತೊಗೋಬೇಕು.
ಜೊತೆಗೆ ನಾವು ಆಲ್ರೆಡಿ ಮಾಡ್ಕೊಂಡಿರುವಂತಹ ಪಾಲಕ್ ದಾಲು ಇದೂ ಅಷ್ಟೇ 2 ಸೌಟಷ್ಟು ತೊಗೊಂಡಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಲಂಚು. ಇನ್ನೊಂದೇನೆಂದರೆ ನಾವು ಯಾವಾಗಲೂ ಹೊಟ್ಟೆ ಫುಲ್ಲಾಗೋವಷ್ಟು ತಿನ್ನೋದಲ್ಲ, ಮೈಂಡ್ ಫುಲ್ ಆಗಿರೋ ಅಷ್ಟು ತಿನ್ನಬೇಕು ಅಂತ ಹೇಳ್ತಾರೆ. ಅಂದರೆ ನಮ್ಮದು ಮನ್ಸಿಗೆ ಅನ್ನಿಸ್ಬೇಕು, ನಮ್ಮ ಮೈಂಡ್ಗೆ ಅನ್ನಿಸ್ಬೇಕು ಇದಿಷ್ಟು ಫುಡ್ ಸಾಕು ನನಗೆ ಅಂತ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಆದಷ್ಟು ಚಿಕ್ಕ ಪ್ಲೇಟನ್ನು ನಾವು ತೊಗೋಬೇಕು. ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡ್ತೀರಾ ಅಂದಾಗ ನೀವು ಚಿಕ್ಕ ಪ್ಲೇಟ್ ತೊಗೊಂಡು ಅದರಲ್ಲಿ ಫುಲ್ ನೀವು ತರಕಾರಿ ಸೊಪ್ಪು ಈ ಥರ ಎಲ್ಲ ಹಾಕ್ಕೊಂಡು ತಿಂದರೆ ನಿಮ್ಮ ಮೈಂಡ್ಗೂ ಅನಿಸುತ್ತೆ ಓಕೆ ಸಾಕಷ್ಟು ಫುಡ್ ಇದೆ ಅಂತ ಅನಿಸಿ ನಿಮ್ಗದು ಸಾಕು ಅಂತ ಅನಿಸುತ್ತೆ. ಓಕೆ, ಸೊ ಅದೇ ನೀವು ದೊಡ್ಡ ಪ್ಲೇಟ್ ತೊಗೊಂಡು ಅದರಲ್ಲಿ ಇದೇ ಕ್ವಾಂಟಿಟಿ ಹಾಕಿದ್ರೆ ನಿಮ್ಗೆ ಅವಾಗ ಏನು ಅನಿಸುತ್ತೆ ಅಂದರೆ ಫುಡ್ ಕಮ್ಮಿ ಅಂತ ಅನಿಸುತ್ತೆ. ಸೊ ನಿಮ್ಮ ಬ್ರೈನ್ಗೊಂದು ಮೆಸೇಜ್ ಹೋಗುತ್ತೆ ಫುಡ್ ಕಮ್ಮಿ ಇದೆ ಅಂತ. ಸೊ ಅದರಿಂದ ನೀವು ಅದು ತಿಂದ್ರೂ ನಿಮ್ಗದು ಸಾಕಾಗಲ್ಲ ಅಂತ ಅನಿಸುತ್ತೆ. ಸೊ ಅದರಿಂದ ಆದಷ್ಟು ಚಿಕ್ಕ ಪ್ಲೇಟ್ ತೊಗೊಳ್ಳಿ, ಅದರಲ್ಲಿ ಸೊಪ್ಪು ತರಕಾರಿ ಈ ಥರದ್ದೆಲ್ಲ ಜಾಸ್ತಿ ಹಾಕ್ಕೊಂಡು ರೈಸ್ ಕ್ವಾಂಟಿಟಿನ ಕಮ್ಮಿ ಹಾಕ್ಕೊಂಡು ಊಟ ಮಾಡಿ. ಇದರಿಂದ ಖಂಡಿತವಾಗ್ಲೂ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಸೊ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಇವಾಗ ಸಂಜೆ ವಾಕಿಂಗ್ ಹೊರಟಿದ್ದೀವಿ. ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. ಯಾಕಂದರೆ ಅವಳಿಗೂ ಮನೆಯಲ್ಲೇ ಕೂತು ಬೋರ್ ಆಗುತ್ತೆ. ಸೊ ಅದಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದರೆ ಅವಳಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಪ್ಲಸ್ ನನಗೂ ಒಂದು ಸ್ವಲ್ಪ ವಾಕಿಂಗ್ ಆದಾಗ ಆಗುತ್ತೆ. ವೆಯ್ಟ್ ಲಾಸ್ ಅಂದಾಗ ನಾವು ಮೇಯ್ನು ವಾಕಿಂಗು ಎಕ್ಸಸೈಸು ಈ ಥರದ್ದೆಲ್ಲ ಮಾಡಬೇಕು. ಬರೀ ಫುಡ್ ತಿಂದು ನಾವು ವೆಯ್ಟ್ ಲಾಸ್ ಮಾಡ್ಕೋತೀವಿ ಅಂದರೆ ಅದು ಸ್ವಲ್ಪ ಕಷ್ಟನೇ. ಆಗಲ್ಲ ಅನ್ನಲ್ಲ, ಕೆಲವ್ರಿಗಾಗುತ್ತೆ, ಎಲ್ರಿಗೂ ಆಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲೇ ಒಂದು ಕಡೆ ಪಾರ್ಕ್ ಇತ್ತು, ಸೊ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಇವಾಗ ಆಟ ಆಡ್ತಾ ಇದ್ದಾಳೆ ಅವಳು. ಸೊ ಡಯಟ್ ಜೊತೆಗೆ ನಾವು ಮಿನಿಮಮ್ 1 ಅವರ್ ಆದರೂ ನಾವು ವಾಕಿಂಗ್ ಮಾಡಬೇಕಾಗತ್ತೆ. ಅಷ್ಟೊಂದು ಆಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ವಾಕಿಂಗ್ ಹೋಗೋಕ್ಕಾಗಲ್ಲ ಅಂದರೆ ನೀವು ಮನೆಯಲ್ಲೇ ಕೆಲವೊಂದೆಲ್ಲ ಎಕ್ಸಸೈಸು ಎಲ್ಲ ಮಾಡ್ಬೋದು. ಸೊ ನಂದು ಇವತ್ತು ಒಂದು ಅರ್ಧ ಗಂಟೆಯಷ್ಟು ವಾಕಿಂಗ್ ಆಯಿತು. ಜಾಸ್ತಿ ವಾಕಿಂಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಆಲ್ರೆಡಿ ನಾವು ಹೋಗುವಾಗಲೇ ಲೇಟಾಗಿತ್ತು. ಅಲ್ಲದೆ ಮನೆಗೆ ಬರುವಾಗ ನನಗೆ 6:10 ಆಗಿದೆ. ಇವಾಗ ದೇವ್ರಿಗೆ ಬೇರೆ ದೀಪ ಹಾಕಬೇಕಲ್ವ, ಸೊ ಅದಕ್ಕೋಸ್ಕರ ಜಾಸ್ತಿ ವಾಕಿಂಗ್ ಅಂತ ಹೋಗಿಲ್ಲ. ಇನ್ನೊಂದೇನೆಂದರೆ ಅಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಇತ್ತು, ಸೊ ಅದರಿಂದ ಜಾಸ್ತಿ ಹೊತ್ತು ಅಲ್ಲಿರೋಕ್ಕಾಗಿಲ್ಲ. ಮನೆಗೆ ಬಂದು ಕೈಕಾಲೆಲ್ಲ ವಾಶ್ ಮಾಡಿಕೊಂಡು ಇವಾಗ ದೇವರಿಗೆ ದೀಪ ಹಾಕ್ತಾ ಇದ್ದೀನಿ. ಹಾಗೆಯೇ ಊಟ ಕೂಡ ಇವಾಗಲೇ ಮುಗಿಸ್ಕೊಂಬಿಡಬೇಕು. ಬಿಕಾಸ್ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂದಾಗ ಊಟನ ಆದಷ್ಟು 6-6:30 ಒಳಗಡೆ ನಾವು ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಬಿಕಾಸ್ ಲೇಟಾಗಿ ನಾವು ಊಟ ಮಾಡಿಕೊಂಡ್ರೆ ಅಂದರೆ ಅಟ್ಲೀಸ್ಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು 1 ಅವರ್ ಆದರೂ ಗ್ಯಾಪ್ ಇರೋ ಥರ ಇರಬೇಕು. ಇವಾಗ ನಾವು 6-6:30 ಒಳಗಡೆ ಊಟ ಮಾಡಿಕೊಂಡ್ರೆ ನಾವು ಅಟ್ಲೀಸ್ಟ್ ಒಂದು 10 o'clock ಮಲ್ಕೋತೀವಿ ಅಂದಾಗ ನಾವು ಏನು ಊಟ ಮಾಡಿರ್ತೀವಿ ಅದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗಿರುತ್ತೆ. ಸೊ ಇದು ಕೂಡ ಈ ಥರ ಮಾಡೋದ್ರಿಂದಲೂ ನಮ್ಮದು ವೆಯ್ಟ್ ಲಾಸಲ್ಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ರಾತ್ರಿ ಊಟಕ್ಕೆ ಮಧ್ಯಾಹ್ನದ ಮಾಡಿದ್ದೆ ಅಡುಗೆ ಉಳ್ಕೊಂಡಿದೆ. ಸೊ ತಿರ್ಗಾ ಏನು ಮಾಡೋಕ್ಕೆ ಹೋಗಲ್ಲ. ಸಾರನ್ನು ಮಾತ್ರ ಬಿಸಿ ಮಾಡ್ತಾ ಇದ್ದೀನಿ. ಯಾವಾಗಲೂ ನಾವು ಊಟ ಮಾಡುವಾಗ ಆದಷ್ಟು ಬಿಸಿ ಬಿಸಿ ಇರೋವಾಗ ಊಟ ಮಾಡಬೇಕು. ಇದರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಇದು ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಇಲ್ಲಿ. ರಾತ್ರಿ ಊಟಕ್ಕೆ ನಾನು ಇದೇ ಬೌಲಲ್ಲಿ ನಾನು ಯಾವಾಗಲೂ ಊಟ ಮಾಡೋದು. ಇದಕ್ಕೆ ಒಂದೇ ಒಂದು ಸೌಟು ಅಂದರೆ ಚೂರು ಇದಕ್ಕೆ ರೈಸ್ ತೊಗೊಂಡಿದ್ದೀನಿ. ಹಾಗೆಯೇ ಒಂದಷ್ಟು ನಾನು ಇದಕ್ಕೆ ದಾಲನ್ನು ಹಾಕೋತಾ ಇದ್ದೀನಿ. ಸೊಪ್ಪು ಹಾಕಿರೋದ್ರಿಂದ ಇದಕ್ಕೆ ನೀವು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೊಗೋಬೋದು. ಜೊತೆಗೆ ಸ್ವಲ್ಪ ಪಲ್ಯ ಅಂದರೆ ಕ್ಯಾಬೇಜ್ ಪಲ್ಯ ಇದೆಯಲ್ವ ಅದನ್ನು ಹಾಕೋತಿದ್ದೀನಿ. ಸೊ ಇದಿಷ್ಟೇ ನಂದು ರಾತ್ರಿದು ಡಿನ್ನರು. ಇದು ಬಿಸಿ ಬಿಸಿ ಇರುವಾಗಲೇ ನಾನು ಇದನ್ನು ತಿಂತಾ ಇದ್ದೀನಿ. ಇದರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ನಾನು ಮಲ್ಕೊಳ್ಳೋಕ್ಕಿಂತ ಮುಂಚೆನೇ ಫುಡ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗಿರುತ್ತೆ. ಇನ್ನು ಊಟ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಇವಾಗ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ 2 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಅಂದರೆ 1 ಟೀ ಸ್ಪೂನಷ್ಟು ನೀವು ಜೀರಿಗೆ ತೊಗೋಬೋದು 2 ಗ್ಲಾಸ್ಗೆ. ಒಂದು ಸ್ವಲ್ಪ ಓಮ್ ಕಾಳು ಅಂದರೆ 1 ಟೀ ಸ್ಪೂನಷ್ಟು ಓಮ್ ಕಾಳು, ಹಾಗೆಯೇ ಒಂದು ಚಿಕ್ಕ ಪೀಸಷ್ಟು ಚಕ್ಕೆನ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. 2 ಗ್ಲಾಸ್ ಇರುವಷ್ಟು ನೀರು 1 ಗ್ಲಾಸ್ ಆಗುವಷ್ಟು ನೀವು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನಂತರ ಇದನ್ನು ಬಿಸಿ ಬಿಸಿ ಇರೋವಾಗಲೇ ಇದನ್ನು ಕುಡಿಬೇಕು. ಈ ಕಷಾಯ ನಮ್ಮ ಬಾಡಿ ಹೀಟನ್ನು ಜಾಸ್ತಿ ಮಾಡುತ್ತೆ. ಸೊ ಇದರಿಂದ ನಮ್ಮದು ದೇಹದಲ್ಲಿ ಏನೇ ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಏನಿರುತ್ತೆ ಅದು ಕರಗ್ತಾ ಬರುತ್ತೆ. ಸೊ ಇದಾಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಡೇ 1. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇದ್ರ ಜೊತೆ ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.